ಹಲೋ ಫ್ರೆಂಡ್ಸ್, ನಾನು ಇವಾಗ ಕಜ್ಜಾಯ ಮಾಡ್ತಾಯಿದ್ದೀನಿ. ಕಜ್ಜಾಯ ಮಾಡಲಿಕ್ಕೆ ನೋಡಿ ಬೆಲ್ಲನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ನಂತರ ಇದು ಅಕ್ಕಿನ ಪೌಡ್ರ್ ಮಾಡಿದೆ. ಇವಾಗ ನೋಡಿ ಈ ಅಕ್ಕಿ, ಇದು ರೇಷನ್ ಅಕ್ಕಿನ ಇನ್ನು 3 ದಿನ ನೆನೆಸೋಕೆ ಹಾಕಬೇಕು. ಇದನ್ನು ನಾನು ನೀರು ಚೇಂಜ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮು ನೀರು ಚೇಂಜ್ ಮಾಡಿ ಹಿಂಗೆ ನೆನೆಸೋಕೆ ಹಾಕಬೇಕು. 3 ದಿನ ಆದಮೇಲೆ ಇದನ್ನು ಸೋದಿಸ್ಕೋಬೇಕು ಚೆನ್ನಾಗಿ. ನೋಡಿ ಈಗ ತೋರಿಸ್ತೀನಿ ಹೇಗೆ ಅಂತ. ಈ ಥರ ಸೋದಿಸ್ಬಿಟ್ಟು ಒಂದು 2 ಮಿನಿಟ್ ಹಾಕ್ತೀನಿ. ಸೋದಿಸ್ಬಿಟ್ಟು ಸುಮ್ಮನೆ ಮಿಕ್ಸಿ ಮಾಡಿದ್ರೂ ನಡೆಯುತ್ತೆ. ಇದನ್ನು ಒರಳಲ್ಲಿ ಕುಟ್ಟಬೇಕು. ಒರಳಲ್ಲಿ ಕುಟ್ಟೋಕ್ಕೆ ನನ್ನ ಹತ್ರ ಒರಳಿಲ್ಲ. ಒಣಕೆಯಲ್ಲಿ ಹಾಕಿ ಕುಟ್ಟುಬಿಟ್ಟು ಪುಡಿ ಮಾಡ್ಕೋತಾರೆ ಎಲ್ಲರೂ ಸಹ. ನಾನೇನು ಮಾಡ್ತೀನಿ, ಇದನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ತೀನಿ. 1-2 ಮಿನಿಟ್ ಆದಮೇಲೆ ಮಾಡ್ತೀನಿ. ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಕೈ ಗಂಟಬಾರ್ದು ಹಿಂಗಂದಾಗ, ಆವಾಗ ಅದು ಕರೆಕ್ಟಾಗಿ ಡ್ರೈ ಆಗಿದೆ ಅಂತ ಅರ್ಥ. ತುಂಬ ಡ್ರೈ ಆಗಬಾರ್ದು, ಒಂದು ಸ್ವಲ್ಪ ನೀರೆಲ್ಲ ಒಂಚೂರು ಕಡಿಮೆ ಆಗಬೇಕು. ಆವಾಗ ಮಿಕ್ಸಿ ಮಾಡ್ತೀನಿ ನೋಡಿ. ಇವಾಗ ತೋರಿಸ್ತೀನಿ. ಈ ರೀತಿಯೇ ಮಾಡಿ ಇಡಿ, ಅದು ತಣ್ಣಗಾಗಲ್ಲ ಆವಾಗ. ನಂತರ ಗಸಗಸೆ, ಎಳ್ಳು. ಇವಾಗ ಇದು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನು ಸ್ಟವ್ ಹಚ್ಚಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ವಾಟ್ರ್ ಹಾಕಿದ್ರೆ ಸಾಕಷ್ಟೇ. ಬೆಲ್ಲ ಕರಗಲಿಕ್ಕೆ ಅಷ್ಟು ಹಾಕಿದ್ರೆ ಸಾಕು. ಇದು ಕರಗಲಿ. ಇದು ಕರಗದನ್ನ ಸೋದಿಸ್ತೀನಿ. ನೋಡಿ ಈಗ ಇದನ್ನು ನಾನು ಹಿಂಗೆ ಬಿಟ್ಟು ನೋಡ್ಕೋಬೇಕು. ಗೊತ್ತಾಗಿಲ್ಲ ಅಂದರೆ ನಾನು ಬಿಟ್ಟು ನೋಡ್ಕೊಳ್ಳೋದಿಲ್ಲ, ಹಾಗೆ ಗೊತ್ತಾಗುತ್ತೆ. ಹಂಗಾಗಿ ಆಯ್ತಾ, ಅದು ಉಂಡೆ ಥರ ಬರುತ್ತೆ. ಇರಿ ತೆಗೆದು ತೋರಿಸ್ತೀನಿ. ಉಂಡೆ ಥರ ಬರುತ್ತೆ. ಸೋದಿಸ್ಕೊತಾ ಇದ್ದೀನಿ. ನೋಡಿ ಎಳ್ಳಾಕ್ತಾ ಇದ್ದೀನಿ, ಗಸಗಸೆ, ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ನೋಡಿ ಮೇಲೊಂದು ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಇಟ್ಬಿಡ್ಬೇಕು. ಇದನ್ನ ಆಮೇಲೆ ತೆಗೆದು ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೇಕು. ಹಿಂಗೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಕಜ್ಜಾಯ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ನಮ್ಮ ಮಕ್ಕಳಿಗೆ ಯಾವಾಗೂ ಮಾಡ್ತಾಯಿರ್ತೀನಿ, ನಿಮ್ಗೊಂದು ಸರಿ ತೋರಿಸೋಣ ಅಂತ ಮಾಡಿದ್ದೀನಿ. ಸಿಂಪಲಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಮಾಡಿ ಹಾಗೆ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.